ಲಾರ್ಡ್ ಇವತ್ತು ಜಸ್ಟ್ ವಾಚ್ ದ ಫಿಲ್ಮ್ ಲ್ಯಾಂಡ್ ಲಾರ್ಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಈಗಿನ ಒಂದು ಇದರಲ್ಲಿ ಒಂದು ಈ ಥರ ಸ್ಟೈಲ್ ಆಫ್ ಫಿಲ್ಮ್, ಒಂದು ಹಳ್ಳಿ ಸೊಗಡಿನ ಸಿನಿಮಾ ತುಂಬ ಸಿನಿಮಾ ಜ್ಞಾಪಕಕ್ಕೆ ಬರುತ್ತೆ. ಅಂದರೆ ರಿಚ್ ಆ್ಯಂಡ್ ಪುವರ್ ಡಿಫ್ರೆನ್ಸಿಯೇಷನ್ನು ಜಾತಿ ಅಂತ ಮಾತ್ರ ಅಲ್ಲ, ಅಂದರೆ ಒಂದು ಕಡೆ ಈ ಕ್ಲಾಸ್ ಅಂತೀವಿ ನೋಡಿ, ಈ ಥರ ವರ್ಕಿಂಗ್ ಕ್ಲಾಸು, ಹೈಯರ್ ಕ್ಲಾಸ್ ಅಂತ. ಸೊ ಆ ಕ್ಲಾಸ್ನ ಒಂದು ಡಿಫ್ರೆಂಟ್ ಸ್ಟೈಲ್ ಇವಾಗಿನ ಸ್ಟೈಲ್ನಲ್ಲಿ ಆಗಿನ ಜನ್ರೇಷನ್ ಸ್ಟೋರಿನ ತುಂಬ ಚೆನ್ನಾಗಿದೆ. ಆ್ಯಂಡ್ ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿದೆ. ವಿಜಯ್ ಯೂಶ್ವಲಾಗಿ ಬೇರೆ ಥರ ನೋಡಿ ಒಂದು ಹೊಸ್ತರದ ಒಂದು ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ನೋಡಿದಾಗ ಬೇದಾರ್ ಜ್ಞಾಪಕ ಬರುತ್ತೆ. ಆ ಕ್ಯಾರೆಕ್ಟರ್ ನೋಡಿದಾಗ ನನಗೆ ಐ ಗೆಟ್ ಅಟ್ಯಾಚ್ ಟು ದಟ್ ಬೇದಾರ್ ಅವರು. ಆ ಮಗಳ ರೋಲು ಅದು ಮಾಡ್ಬೇಕಾದ್ರೆ ಆ ಚಿಕ್ಕ ವಯಸ್ಸು ಆ ಮಗುನೇ ಮಾಡಿರೋದು ಬೇದಾರಿದೆ. ಹೌದು, ಸೇಮ್ ಹುಡುಗಿನ ಮಾಡಿದ್ರು. ಸೊ ದೊಡ್ಡ ಮಗಳು ವಿಜಯ್ ಮಗಳು ಮಾಡಿದ್ದಾರೆ. ಐ ಥಿಂಕ್ ಫಸ್ಟ್ ಫಿಲಿಮು ಅನ್ಸಿದ್ದಲ್ಲ, ಫಸ್ಟ್ ಫಿಲ್ಮ್ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಆಗಿ ತುಂಬ ಚೆನ್ನಾಗಿದೆ. ಭಾಳ ಸಟ್ಲಾಗಿದೆ, ಏನು ತುಂಬ ಓವರಾಗಿ ಮಾಡೋಕ್ಕೆ ಹೋಗಿಲ್ಲ. ಎಷ್ಟು ಬೇಕೋ ಸಿನಿಮಾಗೆ ಅಷ್ಟೊಂದು. ಯಾಕಂದ್ರೆ ಯೂಶ್ವಲಾಗಿ ಏನು ಮಾಡ್ತೀವಿ, ಓವರ್ ಡೂ ಮಾಡ್ತಾರೆ, ಬಟ್ ಭಾಳ ಸಟ್ಲಾಗಿ ಮಾಡಿದ್ದಾರೆ. ಆ ಕ್ಯಾರೆಕ್ಟ್ರಿಗೆ ಒಂದು ತೂಕ ಕೊಟ್ಟಿದ್ದಾರೆ. ಅಂದರೆ ಒಂದು ಪೊಲೀಸ್ ಕ್ಯಾರೆಕ್ಟರ್ನ ಸುಮ್ಮನೆ ಒಂದು ಮಾಮೂಲಿ ಹೀರೋಯಿನ್ ಕ್ಯಾರೆಕ್ಟರ್ ಥರ ಮಾಡೋಕ್ಕೆ ಹೋಗಿಲ್ಲ. ಒಂದು ಏನಂತೀವಿ, ಒಂದು ಗ್ಲ್ಯಾಮರ್ ಆಗಿ ಅಲ್ಲದೆ ಒಂದು ಡಿಗ್ಲಾಮರೈಸ್ಡ್ ಆಗಿ ಒಂದು ತಮಿಳ್ ಫಿಲ್ಮ್ಸ್ ಯೂಶ್ವಲಾಗಿ ಮಾಡ್ತಾರೆ ಈ ರೀತಿಯೆಲ್ಲ. ಆ ರೀತಿ ಒಂದು ಇದನ್ನು ಸ್ಟಾರ್ಟ್ ಮಾಡೋದು ತುಂಬ ಚೆನ್ನಾಗಿದೆ. ಒಳ್ಳೆ ಫ್ಯೂಚರ್ ಇದೆ ಅದಕ್ಕೆ, ಒಳ್ಳೆ ಫ್ಯೂಚರ್, ಫೈನ್ ಫ್ಯೂಚರ್. ಆ್ಯಂಡ್ ರಾಜ್ಬಿ ಶೆಟ್ಟಿದು ಭಾಳ ಸರ್ಪ್ರೈಸಿಂಗ್ ನನಗೆ ನಿಜವಾಗಿ. ಅದು ಹೇಳಿದೆ, ಏನು ಎಂಟರ್ಲಿ ನಮಗೆ ಜೂನಿಯರ್ ವಜ್ರಮಣಿ ಥರ ನೋಡ್ದಂಗೆ ಆಗುತ್ತೆ. ಸಡನ್ ಟ್ರಾನ್ಸ್ಫಾರ್ಮೇಷನ್. ಐ ಥಿಂಕ್ ಒಬ್ಬ ನಟ ಯಾವ ರೋಲ್ ಬೇಕಾದ್ರೆ ಮಾಡಬಲ್ಲ ಅನ್ನೋಕ್ಕೆ ರಾಜ್ಬಿ ಶೆಟ್ಟಿನೇ ಸಾಕ್ಷಿ. ನಿಜವಾಗಿದೆ, ಫೆಂಟಾಸ್ಟಿಕಾಗಿ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ತುಂಬ ಎಂಗೇಜಿಂಗಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ ವೈಸ್ ತುಂಬ ಹೇಳ್ತೀವಿ, ಫಿಲ್ಮ್ಗೆ ಏನು ಬೇಕೋ ಅದನ್ನು ಚೆನ್ನಾಗಿ ಒದಗಿಕೊಟ್ಟಿದ್ದಾರೆ. ಯೂಶ್ವಲಾಗಿ ಹೇಳ್ತೀವಿ ರೂರಲ್ ಫಿಲ್ಮ್ ಅಂದ ತಕ್ಷಣ ಕಮ್ಮಿಯಾಗಿ ಮಾಡಬೇಕಂತಲ್ಲ, ಗ್ರ್ಯಾಂಡ್ಯೂರಾಗಿ ಮಾಡಿದ್ದಾರೆ. ಆ್ಯಂಡ್ ಇಟ್ ಲುಕ್ ರಚಿತಾ ರಾಮ್ ಬರಬೇಕು, ಅವ್ರ ಪಾತ್ರ ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಭಾಳ ಅಪರೂಪ ಏನಂದರೆ ಅವರ ಸಾಫ್ಟ್ನೆಸ್ಸು ಇದೆ, ಆ ರಫ್ನೆಸ್ಸು ಇದೆ. ಯಾಕೆ ಒಂದು ಹೆಣ್ಣು ಸಾಫ್ಟ್ ಯಾವಾಗ ಇರಬೇಕೋ ಸಾಫ್ಟ್ ಆಗಿರ್ತಾರೆ, ಯಾವಾಗ ರಫ್ ಆಗಬೇಕೋ ಅವ್ರು ರಫ್ ಆಗುತ್ತೆ. ಆ್ಯಂಡ್ ವಿಜಯ್ ಮಾತ್ರ ನಮ್ಗೆ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ ಇದೆ. ಭಾಳ ಸಟ್ಲಾಗಿ ಈವನ್ ಹೈಯರ್ ನೋಟ್ ಇರ್ಬೇಕಾದ್ರೆ ಭಾಳ ನೀಟಾಗಿ ಇದೆ. ಆಮೇಲೆ ಒಂದು ಹ್ಯೂಮರ್ ಇದೆ ಅವ್ರಿಗೆ, ಆ ಹ್ಯೂಮರ್ನ ಎಲ್ಲೂ ಬಿಟ್ಟಿಲ್ಲ. ಮಿಡಲ್ಲಿ ಅವರು ಒಂದು ಬೇರೆ ವೇಷದಲ್ಲಿ ಬಂದರೂ ಆ ಹ್ಯೂಮರ್ನ ಕೊನೆವರೆಗೂ ಆ ಜೈಲಿಗೆ ಅವ್ರು ಬಂದಾಗ, ಯಾರು ರಾಜ್ಬಿ ಶೆಟ್ಟಿ ಹೊರಡೆ ಬಂದಾಗ ಅದು ಕಾಮಿಡಿಯಾಗೇ ಎಂಡಾಗಿ ಭಾಳ ಚೆನ್ನಾಗಿ ಆ್ಯಕ್ಷನ್ ಬ್ಲಾಕ್ ಆಗಿ ಮಾತಾಡಿದೆ ವಿಜಯ್. ಯೂಶ್ವಲಿ ಈಸ್ ಗುಡ್ ಅಟ್ ಆ್ಯಕ್ಷನ್. ಓವರಾಲ್ ಫಿಲ್ಮ್ ವಾಸ್ ವೆರಿ ಎಂಗೇಜಿಂಗ್ ಆ್ಯಂಡ್ ತುಂಬಾ ಗ್ರ್ಯಾಂಡ್ಯೂರ್ ಆಗಿದೆ. ಆ್ಯಂಡ್ ಮಸ್ಟ್ ವಾಚ್ ಫಿಲ್ಮ್. ಯಾಕಂದರೆ ಈಗಿನ ಜನ್ರೇಷನ್ಲಿ ನಾವು ವರ್ಕಿಂಗ್ ಕ್ಲಾಸು, ಅಪ್ಪರ್ ಕ್ಲಾಸ್ ಅಂತ ನೋಡೋಕೆ ಹೋಗ್ಬಾರ್ದು. ಆಲ್ ಕ್ಲಾಸ್ ಒನ್ ಅನ್ನೋದಕ್ಕೆ ತುಂಬ ಸೂಕ್ತವಾದ ಫಿಲ್ಮ್. ತುಂಬ ಕಮ್ಮಿ ಆಗ್ತದೆ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡುವಂಥ ಸಿನಿಮಾಗಳು ಕನ್ನಡದ ಒಂದು ಸಂಪಾದಿಗಳ ಸವಾಲಲ್ಲಿ ಜನಪದ ಜೋಡಿಗೆ ಇದೆಲ್ಲವೂ ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಬಟ್ ಇಲ್ಲಮ್ಮ, ಆಗಿನ ಕಾಲದಿಂದ ಇದೆ. ಆಗಿನ ಕಾಲದಲ್ಲಿ ಇದ್ರೂ ಈಗಿನ ಕಾಲದಲ್ಲಿ ಮರಿತಾ ಇದ್ದಾರೆ. ಆ ಮರಿಬಾರ್ದು ಅನ್ನೋದಕ್ಕೋಸ್ಕರ ಇವರೆಲ್ಲ ಮಾಡ್ತಾ ಇರೋದು. ನಾವೆಲ್ಲ ಸಿನಿಮಾಗಳು ಯಾಕೆ ಈ ರೀತಿ ಸಿನಿಮಾಗಳು ಮಾಡ್ತಾ ಇದ್ವಿ ಅಂದರೆ ದೇ ಫರ್ಗೆಟ್. ಅವ್ರು ಹೇಳ್ತಾರೆ ನಾವು ಮಾತ್ರ ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದು ಹೇಳ್ತೀವಿ, ಒಂದು ಪರಿಸರ ತರ್ತಾ ಇದ್ದಾರೆ. ಅದು ಇರಬಾರ್ದು. ಪಕ್ಕದಲ್ಲಿ ಏನಾಗುತ್ತೆ ಅನ್ನೋದನ್ನು ಒಂದು ಕಾಳಜಿ ವಹಿಸ್ಬೇಕು. ನಾವು ಚೆನ್ನಾಗಿದ್ರೆ ಸಾಕು. ಏನೋ ರಾತ್ರಿ ಸೌಂಡ್ ಬರುತ್ತೆ, ಯಾರು ಕೇರ್ ಮಾಡ್ದೆ ಮಲಗಿಬಿಡ್ತಾರೆ, ನಮಗೆ ಯಾಕೆ ಬೇಕಪ್ಪ ಇದು ಅಂತ. ಇಲ್ಲ, ಯು ಶುಡ್ ಹ್ಯಾವ್ ದಟ್. ಏನು ಆಗಿದೆ ಅದಕ್ಕಂತ ಹೋಗಿ ಅನ್ನೆಸರಿ ಹೋಗಿ ಸಿಕ್ಕಾಕಬಾರ್ದು. ಅಟ್ಲೀಸ್ಟ್ ಯು ಶುಡ್ ಸಿ ವಾಟ್ ಈಸ್ ಹ್ಯಾಪ್ನಿಂಗ್. ಪಕ್ಕದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೇನಾಗುತ್ತೆ, ಒಂದು ಬಾಂಡೇಜ್ ಬೆಳೆಯುತ್ತೆ. ಬರೀ ಫ್ಯಾಮಿಲಿ ಒಳಗಡೆ ಬಾಂಡೇಜ್ ಬೆಳೆದ್ರೆ ಸಾಕು. ಸೊಸೈಟಿಲಿ ಬದುಕಬೇಕಾದ್ರೆ ಎಲ್ಲರ ಜೊತೆಲೂ ಬಾಂಡೇಜ್ ಬೆಳೆದ್ರೇ ಅದು ಸೊಸೈಟಿ ಆಗೋದು. ಸೊಸೈಟಿಲಿ ನಾವು ಬದುಕ್ತೀವಿ, ಇನ್ನೊಬ್ರು ಬದುಕ್ತಾರೆ. ಸೊ ಇನ್ನೊಬ್ಬರ ಒಂದು ಪ್ರಾಬ್ಲಮ್ನ ನಾವು ಅದಕ್ಕೆ ಸ್ಪಂದನೆ ಮಾಡಬೇಕು. ಗುಡ್. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಲೇಬೇಕಲ್ಲಮ್ಮ. ಅದೇ ಹೇಳ್ತೀನಿ, ಇವಾಗೆಲ್ಲ ಮರಿತಾ ಇದ್ದಾರೆ, ಅದನ್ನು ನಾವು ಜ್ಞಾಪಿಸ್ತಾ ಹೋಗ್ಬೇಕು. ಇವಾಗ ಶುಡ್ ಗೋ ಆನ್ ಟೀಚಿಂಗ್. ಯಂಗ್ಸ್ಟರ್ಸ್ ಭಾಳ ಮುಖ್ಯ ಇದೆ. ದೇ ಶುಡ್ ನೋ ವಾಟ್ ಇಸ್ ಅವರ್ ಕಾನ್ಸ್ಟಿಟ್ಯೂಷನ್, ಏನಿದೆ ಲಾ, ಏನನ್ನುತ್ತೆ, ಯಾವ ರೀತಿ ಬದುಕಬೇಕು, ಯಾವುದಕ್ಕೆ ಮರ್ಯಾದೆ ಕೊಡಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ರೆಸ್ಪೆಕ್ಟ್ ಕೊಡಬೇಕು, ಪೊಲೀಸ್ ಮೇಲೆ ಕೈ ಮಾಡಬಾರ್ದು. ಬಟ್ ಸಿ ದಟ್ ನಾಲೆಡ್ಜ್ ಆಫ್ ನಾಟ್ ಗೆಟಿಂಗ್ ಇನ್ ಟು ದಟ್ ಡೈರೆಕ್ಟ್ ಒಳ್ಳೆ ನಾಲೆಡ್ಜ್ ಯೂಸ್ ಮಾಡಬೇಕು. ಅದನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ವಿಜಿ ಕೂಡ ಡೈರೆಕ್ಟ್ ಇವಾಗ. ಸೊ ಹಿ ವಿಲ್ ಹ್ಯಾವ್ ದಟ್ ಐಡಿಯಾ ಆಲ್ಸೋ. ಅಮ್ಮ ಅದನ್ನು ಒಬ್ಬರು ಆಲ್ರೆಡಿ, ಅದಕ್ಕೆ ನಾವು ರಾಜ್ಬಿ ಶೆಟ್ಟಿಗೆ ಹೇಳಿದ್ವಿ ಒಂದು ಫಿಲ್ಮ್ ಮಾಡಿ ಅಂತ, ವಿಜಯ್ಗೆ ಹೇಳ್ತೀವಿ ಒಂದು ಫಿಲ್ಮ್ ಮಾಡಿ ಅಂತ. ಸೊ ಐ ಆಮ್ ಡೈರೆಕ್ಟರ್ಸ್ ಆ್ಯಕ್ಟರ್ ಆಲ್ವೇಸ್. ಐ ವಾಂಟ್ ಟು ವರ್ಕ್ ವಿತ್ ಆಲ್ ಯಂಗ್ಸ್ಟರ್ಸ್. ಹೊಸ ಐಡಿಯಾ ವರ್ಕ್ ಮಾಡಬೇಕು. ರಾಜ್ಬಿ ಶೆಟ್ಟಿ ಪ್ರಾಮಿಸ್ ಮಾಡಿದ್ದಾರೆ,
ಐ ಥಿಂಕ್ ನೋ ಅಂಡ್ ವಿಜಯನೂ ಹೇಳಿದ್ದಾರೆ ಮಾಡೋಣ ಸೊ ವಿ ಬೋತ್ ವಿಲ್ ಬಿ ಡೂಯಿಂಗ್. ನೆನೆ ಅಷ್ಟೇ ಮಾತಾಡ್ತಾರೆ ಶಿವಣ್ಣ ಒಬ್ಬರು ನನ್ನಿಂದ ಬೆನ್ನಿದೆ ಅಷ್ಟೇ ಸಾಕು ನನಗೆ ಅಂತ ಪ್ರತಿ ಹಂತದಲ್ಲೂ ಜೊತೆಗಿರ್ತಾರೆ. ಅವ್ರಿಗೆ ಹೆಂಗೆ ಹೇಳಿದ್ರು ಐ ಲವ್ ಯು ಇಲ್ಲ ವಿಜಯ್ ಆಲ್ವೇಸ್ ನೋ ಹಿ ವಾಸ್ ಆಲ್ವೇಸ್ ವಿತ್ ಮೀ. ಅಂದರೆ ನಾ ವಿಜಯ್ನ ಅವ್ರು ಬೆಳೆಯೋ ರೀತಿಲಿ ವೆನ್ ಈ ಕೇಮ್ ಅಸ್ ಜಸ್ಟ್ ಒಂದು 2 ಸೀನ್ ಜೊತೆಲೂ ಮಾಡಿದ್ದಾರೆ, ಮೈನ್ ವಿಲನಾಗೂ ಮಾಡಿದ್ದಾರೆ. ಅದ್ರ ಜೊತೆಲಿ ನಾನು ಐ ಸೀನ್ ಇಸ್ ಗ್ರೋತ್. ಯಾವಾಗಿಂದ ನನಗೆ ಅವ್ರ ಜೊತೆಲಾಗಲಿ ಅವ್ರ ಒಡನಾಟ ಆಗಲಿ ವೆನ್ ಐ ವಾಸ್ ಇನ್ ಎನಿಥಿಂಗ್ ಪ್ರಾಬ್ಲಮ್ ಬಟ್ ಹಿ ವಾಸ್ ದೇರ್, ಹಿ ಕ್ರೈಡ್ ಫಾರ್ ಮೀ. ಅದು ಯಾವತ್ತೂ ನಾವು ಮರೆಯಲ್ಲ. ಯಾಕಂದರೆ ದಟ್ ಥಿಂಗ್ಸ್ ಅದೆಲ್ಲ ಒಂದು ಸ್ಟ್ರಾಂಗ್ ಬಾಂಡೇಜ್. ರಾಜ್ಬಿ ಶೆಟ್ಟಿ ಇದ್ದಾರೆ 45 ಶೂಟಿಂಗ್ ಟೈಮ್ನಲ್ಲಿ ವಾಟ್ ಬಾಂಡೇಜ್ ಹೀ ಗೇವ್ ಮೀ ವೆನ್ ಐ ವೆಂಟ್ ಥ್ರೂ ಸಮಥಿಂಗ್. ಸೊ ಆ ಮೆಂಟಲ್ ಅಗ್ನಿಲಿ ಇವರೆಲ್ಲ ಇದ್ದಿದ್ದು ಐ ಕ್ಯಾಂಟ್ ಫರ್ಗೆಟ್. ಸೊ ಎನಿಥಿಂಗ್ ಫಾರ್ ವಿಜಯ್, ಎನಿಥಿಂಗ್ ಫಾರ್ ರಾಜ್ಬಿ ಶೆಟ್ಟಿ, ವಿ ಆರ್ ಆಲ್ವೇಸ್ ದೇರ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ನಮ್ಮ ಭಾಷೆ ನಮ್ಮ ಕನ್ನಡ ಸಿನಿಮಾ ಅಷ್ಟೇ. ಥ್ಯಾಂಕ್ ಯು. ಅವ್ರು ಬೆನ್ನಿಂದ ಹೇಳಿದ್ರೆ ವಿ ಆಲ್ ಟುಗೆದರ್. ನನ್ನಿಂದ ಅವರಿರ್ತಾರೆ, ಅವರಿಂದ ನಾ ಇರ್ತೀನಿ ಎಲ್ಲರೂ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.